ಹಲೋ ಸರ್, ಹಲೋ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಸರ್. ಸಿ ಎನ್ ಆರ್ ಬಿಡ್ತೀನಿ ಅಂತ ಹೇಳಿದ್ರು ಮೇಡಮ್ ಅವ್ರು ಇವತ್ತು. ಸರ್ ಪಬ್ಲಿಷ್ ಆಗ ಅಲ್ಲ ರೀ, ಇವತ್ತು ಪಬ್ಲಿಷ್ ಆಗಲ್ಲ ರೀ. ಹಾಂ ಸರ್, ಯಾವಾಗ ಆಗ್ಬೋದು ಸರ್? ಮೇ ಬಿ. ಕಮಿಟಿ ಅಪ್ರೂವಲ್ ಆಗಿ ಕಮಿಟಿ ಅಪ್ರೂವಲ್ ಕಳಿಸಿದೀವಿ. ಹಾಂ, ನಿನ್ನೆಲ್ಲ ಮೊನ್ನೆ ಸರ್ ಮೀಟಿಂಗ್ ಇತ್ತು ಅಂತ ಹೇಳಿದ್ರು. ಅದನ್ನ ಈ ಕಮಿಟಿ ಯಾವ ಸಿ ಅಂಡ್ ಆರ್, ಕಾಂಪ್ರಹೆನ್ಸಿವ್ ಸಿ ಅಂಡ್ ಆರ್ ಈಗ ನೇಮಕಾತಿ ಸಿ ಎನ್ ಆರ್ ಸರ್. ಏನ್ ಮಾಡ್ಬೇಕು? ಅದರಲ್ಲಿ ಈಗ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ರು ಒಂದು. ಅದು ಮಾಡ್ತಾರೆ. ಹಾಂ ಸರ್. ಅಪ್ರೂವ್ ಆಗಿ ಬಂದ ಪ್ರೊಸೀಡಿಂಗ್ಸ್ ಸೈನ್ ಆಗ್ಬೇಕು. ಅದು ಆದ್ಮೇಲೆ ರಿಲೀಸ್ ಪ್ರಾಬ್ಲಿ ನೆಕ್ಸ್ಟ್ ವೀಕ್ ನಲ್ಲಿ ಆಗತ್ತೆ. ಹಾಂ ಸರಿ 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 ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ತಾವೆಲ್ಲ ವೃಂದ ಮತ್ತು ನೇಮಕಾತಿ ನಿಯಮಗಳು ಬರ್ಬೋದು ಅಂತೇಳಿ ಕಾಯ್ತಾ ಇದ್ರಿ. ಸ್ನೇಹಿತರೆ, ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಂತೇಳಿ ನಾನು ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದಾಗ ಶ್ರೀವತ್ಸ ಸರ್ ಅವರು ಅಪ್ರೂವಲ್ ಆಗಿದೆ, ಕಮಿಟಿ ಅಪ್ರೂವಲು ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ನೆಕ್ಸ್ಟ್ ವೀಕಲ್ಲಿ, ಈ ವೀಕ್ ಮುಗೀತು, ನೆಕ್ಸ್ಟ್ ವೀಕಲ್ಲಿ ನಾವು ನಿರೀಕ್ಷೆ ಮಾಡ್ಬೋದು ಅಂತೇಳಿ ಅನ್ಕೋತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಾಗಿದೆ ಅಂತೇಳಿ. ವೃಂದ ಮತ್ತು ನೇಮಕಾತಿ ನಿಯಮಗಳು ಭಾಳಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ಈಗ ನಮಗೆ ಬ್ಯಾಕಪ್ ಸ್ಕೋರ್ ಒಂದು ಕಂಪ್ಲೀಟಾಗಿ ಗೊತ್ತಾಗಬೇಕು, ಎಷ್ಟು ಕನ್ಸಿಡರ್ ಮಾಡ್ತಾರೆ ಅಂತೇಳಿ. ಅದಾದಮೇಲೆ PUCಯ ಒಟ್ಟಾರೆ ಅಂಕಗಳು 50% ಎಲಿಜಿಬಿಲಿಟಿ ಅಂತೇಳಿ ಆಗಬೇಕು. ಅದಾದಮೇಲೆ ಈಗ ಕಾಮರ್ಸ್ ಅವ್ರಿಗೆ ಅವಕಾಶ ಸಿಗುತ್ತಾ ಅಥವಾ ಇಲ್ಲ ಅನ್ನುವಂಥದ್ದು ಆಗಬೇಕು. ಆಮೇಲೆ CPETದವ್ರಿಗೆ ಅಂದರೆ 1 to 7th ದೈಹಿಕ ಶಿಕ್ಷಕರ ನೇಮಕಾತಿಗೆ CET ಇದೇನಾ ಅಥವಾ ಇಲ್ಲ ಅನ್ನುವಂಥದ್ದು ನಮಗೆ ಕ್ಲಾರಿಫಿಕೇಷನ್ ಸಿಗಬೇಕು. ಇನ್ನೂ ಹಲವಾರು ಸಾಕಷ್ಟು ಇಲ್ಲಿ ಬದಲಾವಣೆಗಳನ್ನ ತಾವೆಲ್ಲ ನಿರೀಕ್ಷೆ ಮಾಡ್ತಾಯಿದ್ರಿ. ಸೊ ಸದ್ಯದಲ್ಲೇ ಈ ಒಂದು ವೀಕ್ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂಥೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.